ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ನೀತಾ ಚಾನಲ್. ಇವತ್ತಿನ ದಿನ ವೈಕುಂಠ ಏಕಾದಶಿ ಆದ್ದರಿಂದ ವಿಶೇಷವಾದ ದಿನ. ಮನೇಲಿ ಪೂಜೆ ಮಾಡಿ ನಮ್ಮ ಮನೆ ನಿಯರ್ ಇರುವಂತಹ ಇಸ್ಕಾನ್ ಟೆಂಪಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ಹೊರಟಿದ್ದೀವಿ ಇಸ್ಕಾನ್ ಟೆಂಪಲಿಗೆ. ನಮ್ಮ ಮನೆಯಿಂದ 5 to 10 minutes ನಿಯರ್ ಆಗೋದ್ರಿಂದ ಇಸ್ಕಾನ್ ಟೆಂಪಲಿಗೆ ಹೊರಟಿದ್ದೀವಿ. ಸೊ ಈಗ ಹೋಗ್ತಾ ಇದ್ದೀವಿ. ನಿಯರ್ ಬಂದಿದ್ದೀವಿ ಇಸ್ಕಾನ್ ಟೆಂಪಲಿಗೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಇಸ್ಕಾನ್ ಟೆಂಪಲ್. ಇವಾಗ ತುಂಬಾ ಕ್ರೌಡ್ ಇದೆ, ಜನ ಎಲ್ಲ ಕ್ಯೂವಲ್ಲಿ ಹೋಗ್ತಾ ಇದ್ದಾರೆ. ನಾವಿವಾಗ ಇಲ್ಲಿಂದ ಸ್ಕೈ ವಾಕಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ನೋಡಿ ಮೇಲ್ಗಡೆ ವ್ಯೂ ಯಾವ ಥರ ಕಾಣಿಸುತ್ತಂತ. ಇದು ಡೈರೆಕ್ಟ್ ಎಂಟ್ರೆನ್ಸಿಗೆ ಹೋಗುತ್ತೆ ಸ್ಕೈ ವಾಕಲ್ಲಿ ಹೋದರೆ. ಟೆಂಪಲ್ ಎಂಟ್ರೆನ್ಸಿಗೆ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಹತ್ರ ಬ್ಲೂ ಕಲರ್ ಪಾಸ್ ಇದ್ದಿದ್ದರಿಂದ ನಾವು ಡೈರೆಕ್ಟ್ VIP ದರ್ಶನನೇ ಮಾಡಿದ್ವಿ. ಸೊ ಯಾವುದೇ ಕ್ರೌಡ್ ಆಗಲಿ ಯಾವುದೇ ಕ್ಯೂವಲ್ಲಾಗಲಿ ನಿಲ್ಲೋವಂಥ ಟೆನ್ಷನ್ ಇರಲಿಲ್ಲ. ಸೊ ಡೈರೆಕ್ಟಾಗಿ ದರ್ಶನ ಮಾಡಿದ್ವಿ. ಒಂದು ವಿದಿನ್ ಹಾಫ್ ಆನ್ ಅವರಲ್ಲಿ ನಮ್ಮ ದರ್ಶನ ಮುಗೀತು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಸೊ ನಮ್ಮ ದರ್ಶನ ಚೆನ್ನಾಗಾಯಿತು. ಈ ಪಾಸ್ ಇದ್ದಿದ್ದರಿಂದ ವಿದೌಟ್ ಪಾಸ್ ಅಂದರೆ ತುಂಬಾ ಕಷ್ಟ, ತುಂಬಾ ಕ್ರೌಡ್ ಇತ್ತು. ವಿಶೇಷ ದಿನ ಅಲ್ವಾ, ಸೊ ತುಂಬಾ ಕ್ರೌಡ್ ಇರುತ್ತೆ ಇಸ್ಕಾನಲ್ಲಿ. ಇವಾಗ ವೆಂಕಟೇಶ್ವರ ಸ್ವಾಮಿ ಗುಡಿ ಹತ್ರ ಬರ್ತಾ ಇದ್ದೀವಿ. ಇಲ್ಲೂ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಇವಾಗ ವೆಂಕಟೇಶ್ವರ ಸ್ವಾಮಿ ಗುಡಿ ಹತ್ರ ಇದ್ದೀವಿ. ಅಲ್ಲಿ ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಬಿಡಲ್ಲ. ಸೊ ನಾನು ಒಂದು ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಸೊ ಇದೇ ವೆಂಕಟೇಶ್ವರ ಸ್ವಾಮಿ ಗುಡಿ. ಸೊ ಅಲ್ಲಿ ತುಂಬಾ ಕ್ರೌಡ್ ಇತ್ತು. ಅಲ್ಲಿ ವೀಡಿಯೋಸ್ ಯಾವುದೂ ಮಾಡಲಿಕ್ಕೆ ಬಿಡಲ್ಲ. ಇವಾಗ ಕೃಷ್ಣನ ದರ್ಶನ ಮಾಡೋದಕ್ಕೆ ಹೊರಟಿದ್ದೀವಿ. ಇದು ಇಸ್ಕಾನ್ ಟೆಂಪಲಿನ ಎಂಟ್ರೆನ್ಸಲ್ಲಿ ಮೇಯ್ನ್ ಮಹಾದ್ವಾರ. ಸೊ ಅಲ್ಲಿಂದ ಎಂಟ್ರಿ ಆಗ್ತಾ ಇದೆ ನೋಡಿ ಟೆಂಪಲ್ನ ಫಸ್ಟ್ ಎಂಟ್ರೆನ್ಸ್ ಇದು. ಇವಾಗ ಒಳಗಡೆ ಬಂದ್ವಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅದು ನೋಡಿದ ಒಂದು ಚಂದ. ಅಲ್ಲಿ ಆ್ಯಕ್ಚುಲಿ ಯಾವುದೇ ವೀಡಿಯೋಸ್ ಆಗಲಿ ಮಾಡಲಿಕ್ಕೆ ಬಿಡಲ್ಲ. ನಾನು ಕಾರ್ನರಿಗೆ ಬಂದು ಸ್ವಲ್ಪ ವೀಡಿಯೋಸ್ ಕ್ಯಾಪ್ಚರ್ ಮಾಡಿದೆ. ಸೊ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಕ್ರೌಡ್ ಬೇರೆ ಇತ್ತು. ನಾವಿಲ್ಲಿ ವೈಕುಂಠ ಏಕಾದಶಿ ದಿನ ಫಸ್ಟ್ ಟೈಮ್ ಬರೋದು. ತುಂಬಾ ಚೆನ್ನಾಗಿತ್ತು. ಪಾಸ್ ಇದ್ದಿದ್ದರಿಂದ ಡೈರೆಕ್ಟ್ ಎಂಟ್ರಿ ಆಯಿತು. ದರ್ಶನವೂ ಚೆನ್ನಾಗಾಯಿತು. ಸೊ ನಾವು ದರ್ಶನ ಮುಗಿಸಿ ಹಾಗೆ ಒಂದು ರೌಂಡ್ ಟೆಂಪಲಿಗೆ ಹಾಕಿ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫ್ಲವರ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಹೊರಗಡೆ ಎಕ್ಸಿಟ್ ಆಗ್ತಾ ಸ್ಟಾಲ್ಸ್ ಎಲ್ಲ ತುಂಬ ಇದೆ. ಬೇಕ್ರಿ ಐಟಮ್ ಆಗಲಿ, ಇದು ನೋಡಿ ವೆರೈಟೀಸ್ ಪಪ್ಸ್ ಆಗಲಿ ಸ್ವೀಟ್ಸ್ ಆಗಲಿ ಇತ್ತು. ಹಾಗೆ ಸ್ಟ್ಯಾಚ್ಯೂಸ್ ಆಗಲಿ, ಸ್ಮಾಲ್ ಸ್ಟ್ಯಾಚ್ಯೂಸ್, ಫೋಟೋ ಫ್ರೇಮ್ಸ್ ಇದೆಲ್ಲ ತುಂಬಾ ಇದೆ. ಒಂಥರ ಎಕ್ಸಿಬಿಷನ್ ಥರನೇ ಇದೆ. ಬಟ್ಟೆಗಳಾಗಲಿ, ನಮಗೆ ಪೂಜೆ ಸಾಮಗ್ರಿ ಏನೆಲ್ಲ ಬೇಕು, ಇವಾಗ ದೀಪ ಹಚ್ಚೋದು ಅಂಥದ್ದೆಲ್ಲ, ಸರ, ಜಪಮಾಲ ಅದೆಲ್ಲ ತುಂಬಾ ಇದೆ. ಹೊರಗಡೆ ಬಂದರೆ ಈ ಥರ ಸ್ಮಾಲ್ ಎಕ್ಸಿಬಿಷನ್ ಥರನೇ ಇದೆ ಇದು. ಮತ್ತು ಈ ಕಡೆ ಬಂದರೆ ವೆರೈಟಿ ಫುಡ್ ಇದೆ. ಸ್ವೀಟ್ಸ್ ಆಗಲಿ ತುಂಬಾ ವೆರೈಟಿ ಸ್ವೀಟ್ಸ್ ಇತ್ತು ಇಲ್ಲಿ. ಕೇಕ್ಸ್ ಆಗಲಿ, ನೆಕ್ಸ್ಟ್ ಸಮೋಸ, ಜಾಮೂನ್, ನೆಕ್ಸ್ಟ್ ಎಲ್ಲ ವೆರೈಟೀಸ್ ಸ್ವೀಟ್ಸ್ ಇತ್ತು ಇಲ್ಲಿ. ಮಾಲ್ಪುವ ಆಗಲಿ, ನೆಕ್ಸ್ಟ್ ಜಿಲೇಬಿ. ನಾವೊಂದು ಪ್ಲೇಟ್ ಜಿಲೇಬಿ ಮತ್ತು ಪುಳಿಯೋಗರೆ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಪುಳಿಯೋಗರೆ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಹೊರಗಡೆ ಬರ್ತಾ ಇಲ್ಲಿ ಒಂದು ಸ್ಮಾಲ್ ಫೌಂಟೇನ್ ಇದೆ. ನೆಕ್ಸ್ಟ್ ನಮ್ಮ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ಹೊರಗಡೆ ಬಂದ್ವಿ. ಪಾಸ್ ಇದ್ದವ್ರಿಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂದರೆ ಬೇಗ ದರ್ಶನ ಮುಗಿಸಿ ಬರ್ಬೋದು. ಹಾಗೆ ವಿದೌಟ್ ಪಾಸ್ ಏನಾದರೂ ಹೋದರೆ ತುಂಬ ಕ್ಯೂವಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಹೋಗಿ ಬರಬೇಕಾಗುತ್ತೆ. ವಿದೌಟ್ ಪಾಸ್ ಅಂದರೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ನಾವು ಇವಾಗ ಟೆಂಪಲಿಂದ ಹೊರಗಡೆ ಬಂದ್ವಿ. ಇದು ಎಕ್ಸಿಟ್ ಪ್ಲೇಸ್. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.